ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಮೋದಿ ಸರ್ಕಾರದ ಕಡೆಯಿಂದನೂ ಕೂಡ ಮಹಿಳೆಯರಿಗೆ ಪ್ರತಿ ತಿಂಗಳು 2,100 ರೂಪಾಯಿ ಸಿಗ್ತಾ ಇದೆ. ಹೇಗೆ ಅರ್ಜಿಯನ್ನ ಹಾಕಬೇಕು, ಸೊ ಇದು ಯಾವ ಯಾವ ಮಹಿಳೆಯರಿಗೆ ಸಿಗತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಯಾಕೆ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ದಿದ್ದು, ಕಮೆಂಟ್ ಮಾಡಿ ಕೇಳ್ತಾ ಇರುವಂತ ವಿಚಾರ ಇದೊಂದೇನೆ. ಸೊ ಪ್ರತಿ ತಿಂಗಳು 2,100 ರೂಪಾಯಿ ನಮಗೂ ಕೂಡ ಮತ್ತೆ ಮೋದಿ ಸರ್ಕಾರದಿಂದ ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರದಿಂದ ಹೇಗೆ ಅರ್ಜಿಯನ್ನ ಹಾಕಬೇಕು, ಪೋಸ್ಟ್ ಆಫೀಸಲ್ಲಿ ಹೋಗಿ ಅರ್ಜಿಯನ್ನ ಹಾಕ್ಬೇಕಾ ಅಥವಾ ಬ್ಯಾಂಕ್ಗಳಿಗೆ ಹೋಗಿ ಅಕೌಂಟ್ ಅನ್ನ ಮಾಡಿಸ್ಬೇಕಾ ಅನ್ನೋದು ತುಂಬಾ ಜನಕ್ಕೆ ಗೊಂದಲಗಳಿದೆ. ಹಾಗೇನೆ ಇದನ್ನ ಬ್ಯಾಂಗ್ಳೂರ್ ಬಂದು ಕರ್ನಾಟಕವನ್ನಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕಾ, ಏನೇನು ದಾಖಲಾತಿಗಳು ಬೇಕು ಅನ್ನೋದು ಕೂಡ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುವ ದಿನಾಂಕ ಫಿಕ್ಸ್ ಆಗಿದೆ. ಸೊ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಹಣ ಜಮಾ ಆಗತ್ತೆ, ಹಣ ಸಿಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾದರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ, ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರಿಗೂ ಕೂಡ ಶೇರ್ ಮಾಡಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀವಿ. ಸೊ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ. ಹೌದು, ಗೃಹಲಕ್ಷ್ಮಿ ಯೋಜನೆ 14ನೇ ಕಂತಿನ ಹಣ ಎಲ್ಲ ಮಹಿಳೆಯರ ಖಾತೆಗೂ ಜಮಾ ಆಗಿದೆ ಅಂತಲೇ ಹೇಳ್ಬೋದು. 11ನೇ ಕಂತಿನ ಹಣ ಸ್ವಲ್ಪ ಜನಕ್ಕೆ ಜಮಾ ಆಯಿತು 11ನೇ ತಾರೀಕು. 12ನೇ ಕಂತಿನ ಹಣ 12ನೇ ತಾರೀಕು ಜಮಾ ಆಯಿತು. 13ನೇ ಕಂತಿನ ಹಣ 13ನೇ ತಾರೀಕಲ್ಲೂ ಕೂಡ ಜಮಾ ಆಯಿತು. ಇಲ್ಲಿ ಪೆಂಡಿಂಗ್ ಇರುವಂತಹ ಮಹಿಳೆಯರಿಗೆ ಒಟ್ಟೊಟ್ಟಿಗೆ 4,000 ಹಣ ಜಮಾ ಆಗಿಲ್ಲ. 2,000 ಪ್ಲಸ್ 2,000 ಈ ರೀತಿಯಾಗಿ ಒಟ್ಟು 4,000 ತರ ಜಮಾ ಆಗ್ತಾ ಇದೆ. ಸೊ ಎಲ್ಲ ಮಹಿಳೆಯರಿಗೂ ಕೂಡ ಹಣ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಗೃಹಲಕ್ಷ್ಮಿ 14ನೇ ಕಂತಿನ ಹಣ ಪ್ರತಿಯೊಬ್ಬ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಹಣ ಹಾಕಿದ ದಿನ ಪೂರ್ತಿಯಾಗಿರುವಂತಹ ಎಲ್ಲ ಮಹಿಳೆಯರ ಖಾತೆಗೂ ಹಣ ಸಿಕ್ಕಿಲ್ಲ. ನಿಮಗೆ ಹೇಗೆ ಗೃಹಲಕ್ಷ್ಮಿ ಯೋಜನೆಯ ಲಾಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಹಾಕಿದ್ರು ಹಣವನ್ನ, ಅದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಜನರಿಗೆ ಹಣವನ್ನ ಹಾಕ್ತಾ ಇದ್ದಾರೆ. ಜಾಸ್ತಿ ಮೇಜರ್ ಹಣವನ್ನ ಹಾಕಿರುವಂಥದ್ದು 12 ಹಾಗೆ 13 ಹಾಗೂ 11ನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇತ್ತು ನೋಡಿ, ಅವರಿಗೆ 99% ಅವರಿಗೆ ಫಸ್ಟ್ ಹಣ ರಿಲೀಸ್ ಆಗಿದ್ದು. ಆಮೇಲೆ 14ನೇ ಕಂತಿನ ಹಣ, ಈಗ ಯಾರು 13 ಕಂತಿನ ಹಣವನ್ನು ಸರಿಯಾಗಿ ಯಾರು ಪಡ್ಕೊಂಡಿದ್ದಾರೆ ಅವರಿಗೆ ಆ ನಂತರ ಹಣ ಸಿಕ್ತು ಅಂತಲೇ ಹೇಳ್ಬೋದು. ಒಟ್ಟಾರೆ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆ 14ನೇ ಕಂತಿನ ಹಣ ಪ್ರತಿಯೊಬ್ಬ ಮಹಿಳೆಯರ ಖಾತೆಗೂ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಸೊ ಯಾವ ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ಅಂತ ನೋಡಿದ್ರೆ ಪ್ರತಿಯೊಂದು ಜಿಲ್ಲೆಯ ಮಹಿಳೆಯರಿಗೂ ಕೂಡ ಜಮಾ ಆಗಿದೆ. ಸೊ ನೀವು ಯಾವ ಜಿಲ್ಲೆಯಿಂದ ಹಣವನ್ನ ಪಡ್ಕೊಂಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ ಇಲ್ಲಿ ಮಹಿಳೆಯರು ಸಾಕಷ್ಟು ಜನ ಹಣವನ್ನ ಪಡ್ಕೊಂಡಿದ್ದಾರೆ. ಹಾಗೆ ಮಹಿಳೆಯರು ಪಡ್ಕೊಂಡಿಲ್ಲ, ನಮ್ಗಿನ್ನು ಬಂದಿಲ್ಲ ಅನ್ನೋರು ಇರ್ಬೋದು. ಸೊ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಖಂಡಿತವಾಗ್ಲೂ ಶೀಘ್ರದಲ್ಲಿ ನಿಮ್ಮ ಖಾತೆಗೆ ಹಣ ಜಮಾ ಆಗತ್ತೆ ಅಂತ ಹೇಳ್ಬೋದು. ಸೊ ಇನ್ನು 14ನೇ ಕಂತಿನ ಬಗ್ಗೆ, 14ನೇ ಕಂತಿನ ಹಣ ಈಗಾಗಲೇ ಜಮಾ ಆಯಿತು. ಇನ್ನು 15ನೇ ಕಂತಿನ ಹಣದ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹೌದು, ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣವು ಕೂಡ ಇದೇ ತಿಂಗಳಲ್ಲಿ ನಿಮ್ಮ ಮಹಿಳೆಯರ ಖಾತೆಗೆ ಹಣ ಜಮಾ ಆಗ್ತಾ ಇದೆ. ಸೊ ಈ ಹಣ ಇದೇ ತಿಂಗಳು 25ನೇ ತಾರೀಕಿನ ನಂತರ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮಾ ಆಗತ್ತೆ. ಸೊ ಇಲ್ಲೂ ಕೂಡ ಒಂದೇ ಸರಿ ಜಮಾ ಆಗಲ್ಲ, ಸ್ವಲ್ಪ ಸ್ವಲ್ಪ ಜನರಿಗೆ ಜಮಾ ಆಗತ್ತೆ. ಆದರೆ ಸರ್ಕಾರ ಏನು ಹೇಳಿದೆ, ಮುಂಚೆ ಥರ ನಾವು 1 ತಿಂಗಳು ಟೈಮ್ ತಗೊಳಲ್ಲ, 2 ತಿಂಗಳು ಟೈಮ್ ತಗೊಳಲ್ಲ, ಬೇಗ ಬೇಗನೆ ಮಹಿಳೆಯರ ಖಾತೆಗೆ ಹಣವನ್ನು ಜಮಾ ಮಾಡ್ತೀವಿ ಅಂತ. ಸೊ ಇದು ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ 14-15ನೇ ಕಂತಿನ ಅಪ್ಡೇಟ್. ಇನ್ನು ಕೇಂದ್ರ ಸರ್ಕಾರದಿಂದ ಮೋದಿಯವರು ಹೊಸ ಯೋಜನೆಯನ್ನ ಕೊಡ್ತಾ ಇದ್ದಾರೆ. ಸೊ ತಿಂಗಳಿಗೆ 2,100 ರೂಪಾಯಿ ಸಿಗ್ತಾ ಇದೆಯಂತೆ. ಹೇಗೆ ಅರ್ಜಿಯನ್ನು ಹಾಕೋದು, ಪೋಸ್ಟ್ ಆಫೀಸಿಗೆ ಹೋಗಿ ಅರ್ಜಿಯನ್ನು ಹಾಕ್ಬೇಕಾ ಅಥವಾ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸ್ಬೇಕಾ ಅಥವಾ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಬೇಕಾ, ಏನೇನು ದಾಖಲಾತಿಗಳು ಬೇಕು ಅನ್ನೋದು ತುಂಬಾ ಜನಕ್ಕೆ ಗೊಂದಲ ಇದೆ. ಹೌದು ಸ್ನೇಹಿತರೆ, ಇದನ್ನ ಮೋದಿ ಸರ್ಕಾರ ಕೊಡ್ತಾ ಇರೋದು ಖಂಡಿತ ಹೌದು. 2,100 ರೂಪಾಯಿ ಕೊಡುವಂತಹ ಒಂದು ಯೋಜನೆ ತಿಂಗಳಿಗೆ. ಸೊ ಈ
ಈ ತಿಂಗಳಿಗೆ ಸಿಗುವಂತಹ ಯೋಜನೆಯ ಬೆನಿಫಿಟ್ ಮಹಿಳೆಯರಿಗೆ ಸಿಗುತ್ತೆ. ಈ ಯೋಜನೆ ಹೆಸರು ಮೋದಿಯ ಅಂತ ಹೇಳ್ಬಿಟ್ಟು, ಈ ಮೋದಿಯ ಅನ್ನೋ ಯೋಜನೆಯನ್ನ ಮಹಿಳೆಯರಿಗೋಸ್ಕರನೇ ಮಾಡಿರುವಂತಹ ಒಂದು ಯೋಜನೆ. ಈ ತಿಂಗಳಲ್ಲಿ 2100 ರೂಪಾಯಿ ಸಿಗ್ತಾ ಹೋಗುತ್ತೆ. ತುಂಬಾನೇ ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಯೋಜನೆಯನ್ನ ನಮ್ಮ ಕರ್ನಾಟಕದಲ್ಲಿ ಜಾರಿಗೆ ತಂದಿಲ್ಲ ಸ್ನೇಹಿತರೆ. ಇದು ಜಾರಿಯಲ್ಲಿರುವಂಥದ್ದು ಮಹಾರಾಷ್ಟ್ರದಲ್ಲಿ. ಈ ಮಹಾರಾಷ್ಟ್ರ ಸರ್ಕಾರದಲ್ಲಿ ಏನಿದೆ, ಮೋದಿ ಅವರು ಜಾರಿಗೆ ತಂದಿದ್ದಾರೆ. ಎಲೆಕ್ಷನ್ ನಡೀತಾ ಇದೆ ಅಲ್ವಾ ಇನ್ನು ಸದ್ಯದಲ್ಲಿ. ಎಲೆಕ್ಷನ್ ಅಲ್ಲಿ ವಿನ್ ಆದ್ರೆ ಕಾಂಗ್ರೆಸ್ ಹೇಗೆ ಗ್ಯಾರಂಟಿಯನ್ನ ಕೊಟ್ಟಿದೆ, ಅದೇ ರೀತಿಯಾಗಿ ಈ ಮೋದಿ ಸರ್ಕಾರವು ಕೂಡ ಗ್ಯಾರಂಟಿಯನ್ನ ಕೊಡ್ತಾ ಇದೆ. ಪ್ರತಿ ತಿಂಗಳು ಅಂದ್ರೆ 2100 ರೂಪಾಯಿ ಸಿಗುವಂತ ಒಂದು ಹೊಸ ಯೋಜನೆ ಮೋದಿಯ ಅಂತ ಹೇಳ್ಬಿಟ್ಟು ಈ ಯೋಜನೆ ಹೆಸರು. ಮಹಿಳೆಯರಿಗೋಸ್ಕರನೇ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕರ್ನಾಟಕದಲ್ಲಿರುವಂತಹ ಸಾಕಷ್ಟು ಜನ ಮಹಿಳೆಯರು ಪೋಸ್ಟ್ ಆಫೀಸ್ಗೆ ಹೋಗುವಂಥದ್ದು, ಬ್ಯಾಂಕ್ಗಳಿಗೆ ಹೋಗುವಂಥದ್ದು, ಅಥವಾ ಬ್ಯಾಂಗ್ಳೂರ್ ಒನ್, ಕರ್ನಾಟಕ ಒನ್, ಹಾಗೇನೆ ಎಲ್ಲಿ ಸೆಂಟರ್ ಕೇಂದ್ರಗಳಿಗೆ ಹೋಗ್ತಾ ಇದ್ದಾರೆ, ದಯವಿಟ್ಟು ಆ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ಹೋದ್ರೆ ನಿಮ್ಮ ಟೈಮ್ ವೇಸ್ಟ್. ಪೂರ್ತಿಯಾಗಿರುವಂತಹ ಮಾಹಿತಿಯನ್ನು ತಿಳ್ಕೊಂಡು ನೀವು ಹೋಗಿ, ನಾನು ಬೇಡ ಅಂತ ಹೇಳಲ್ಲ. ಬಟ್ ಇಲ್ಲಿ ನಮ್ಮ ಗೌರ್ಮೆಂಟಿಗೆ ಇನ್ನೂ ಬಂದಿಲ್ಲ, ಅಂದರೆ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಿಲ್ಲ. ಸುಮ್ಮನೆ ನೀವು ಟೈಮ್ ವೇಸ್ಟ್ ಮಾಡಿಕೊಂಡು ನೀವು ಹೋದ್ರೂ ಕೂಡ ಪ್ರತಿಫಲ ಇಲ್ಲ. ಯಾಕಂದ್ರೆ ಇದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ತಂದಿರುವಂತಹ ಯೋಜನೆ ಅಲ್ಲ. ಹಾಗಾಗಿ ದಯವಿಟ್ಟು ಯಾರು ಬ್ಯಾಂಗ್ಳೂರ್ ಒನ್, ಕರ್ನಾಟಕ ಒನ್, ಹಾಗೆ ಬಾಪೂಜಿ ಸೆಂಟರ್ ಕೇಂದ್ರಗಳು ಇಲ್ಲಿ ಹೋಗುವಂಥದ್ದನ್ನು ಸ್ಟಾಪ್ ಮಾಡಿ. ಮೊದಲನೇದಾಗಿ ಪೋಸ್ಟ್ ಆಫೀಸಲ್ಲಿ ಅರ್ಜಿಯನ್ನು ಹಾಕೋಕ್ಕೆ ತುಂಬ ಜನ ಕ್ಯೂ ನಿಂತಿದ್ದೀರಾ. 2100 ರೂಪಾಯಿ ಬರುತ್ತೆ, ಹೇಗೆ ಅರ್ಜಿಯನ್ನು ಹಾಕಬೇಕು, ಏನೇನು ದಾಖಲಾತಿಗಳು ಬೇಕು ಅಂತ. ಬಟ್ ಯೋಜನೆ ಇದೆ, ಅದು ನಮ್ಮ ಸರ್ಕಾರಕ್ಕೆ ಅಲ್ಲ ಅನ್ನೋದನ್ನ ನಾನು ಇಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತೀನಿ. ಹಿಂದೆ ನೀವು ನೋಡ್ಬೋದು, ಮೋದಿ ಯೋಜನೆಯನ್ನ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ಸಿನವರು 5 ಗ್ಯಾರಂಟಿಗಳನ್ನು ತಂದಾಗ ಸಾಕಷ್ಟು ಜನರು ಟೀಕೆ ಟಿಪ್ಪಣಿಗಳನ್ನು ಕೂಡ ಮಾಡಿದ್ರು. ಏನಂತ, ಈ 5 ಗ್ಯಾರಂಟಿಗಳನ್ನು ತಂದುಬಿಟ್ಟು ಫ್ರೀ ಬಸ್ ಆಗಲಿ, ಉಚಿತ, ನೀವು ನೋಡ್ತಾ ಇರ್ಬೋದು, ಕರೆಂಟ್ ಆಗಿರ್ಬೋದು, ಇದನ್ನೆಲ್ಲ ತಂದಾಗ ಬೇರೆ ಬೇರೆ ಜನರು ಕಾಂಗ್ರೆಸ್ಸಿನ ವಿರೋಧವಾಗಿ ಮಾತಾಡಿದ್ರು ಅಂತಾನೆ ಹೇಳ್ಬೋದು. ಏನಂತ ಅಂದ್ರೆ, ಇವ್ರು ಮಾಡ್ತಾ ಇರುವಂಥದ್ದು ಸರ್ಕಾರವನ್ನ ದಿವಾಳಿ ಮಾಡಲಿಕ್ಕೆ, ದುಡ್ಡನ್ನು ವೇಸ್ಟ್ ಮಾಡೋಕ್ಕೆ, ಸಾಲದ ಒತ್ತಡಕ್ಕೆ ಹೇರಕ್ಕೆ ಅಂತ. ಬಟ್ ಈಗ BJP ಸರ್ಕಾರವೇ ಈ ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಖಂಡಿತ ಗೊತ್ತಿಲ್ಲ. ಆದರೆ ಜನರಿಗೆ ಉಪಯೋಗ ಆಗೋದು ಅನ್ನೋದು ತುಂಬಾನೇ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ಯೋಜನೆ ಬೆನಿಫಿಟ್ ಅನ್ನ ಪಡ್ಕೊತಾ ಇರೋರು ಖಂಡಿತವಾಗ್ಲೂ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನಾನು ಭಾವಿಸ್ತೀನಿ. ನಿಮಗೆ ಈ ಯೋಜನೆ ಬಗ್ಗೆ ಏನು ಅನಿಸ್ತು, ಇದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಇದು ಜನರಿಗೆ ಉಪಯೋಗ ಆಗುತ್ತಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ನನ್ನ ಚಾನಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.